ಒಟ್ಟಾರೆ ಈ ಪ್ರಕರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಸರ್ಕಾರಕ್ಕೂ ಗೊತ್ತಿಲ್ಲದ ಸುದ್ದಿ, ಎಸ್ಐಟಿಗೂ ಗೊತ್ತಿಲ್ಲದ ಸುದ್ದಿ. ಷಡ್ಯಂತ್ರದ ಗ್ಯಾಂಗ್ ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದ್ದಂತಹ ಪಿಐಎಲ್ ಅದು ವಜಾ ಆಗಿತ್ತು ಅನ್ನೋದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಸುದ್ದಿಯನ್ನ ಬ್ರೇಕ್ ಮಾಡಿದೆ. ಸರ್ಕಾರಕ್ಕೂ ಗೊತ್ತಿಲ್ಲ, ತಿಂಗಳುಗಳಾಯ್ತು ಚಿನ್ನಯ್ಯನ ವಿಚಾರಣೆ ನಡೀತಾ ಇದೆ. ಎಸ್ಐಟಿಗೂ ಗೊತ್ತಿಲ್ಲ ಈ ಸುದ್ದಿ, ಸರ್ಕಾರಕ್ಕೂ ಗೊತ್ತಿಲ್ಲ ಇಲ್ಲಿ ತನಕ. ನಿರಂತರ ವಿಚಾರಣೆಯನ್ನ ಈ ಷಡ್ಯಂತ್ರ ಗ್ಯಾಂಗ್ ನಲ್ಲಿರೋ ಒಬ್ಬೊಬ್ಬರನ್ನು ಹುಡುಕಿ ಎಸ್ಐಟಿ ವಿಚಾರಣೆ ನಡೆಸಿತು. ಎಸ್ಐಟಿಗೂ ಗೊತ್ತಿಲ್ಲದ ಸುದ್ದಿ, ಷಡ್ಯಂತ್ರದ ಗ್ಯಾಂಗ್ ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದ್ದ ಪಿಐಎಲ್ ವಜಾ ಆಗಿತ್ತು ಅನ್ನೋದು, ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ಕಳಿಸಿತ್ತು ಅನ್ನೋದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಸುಪ್ರೀಂ ಕೋರ್ಟಿನ ಆದೇಶವನ್ನ ಮುಚ್ಚಿಟ್ಟು ಎಸ್ಐಟಿ ಮಾಡಿಸುತ್ತೆ ಗ್ಯಾಂಗ್. ಪಟ್ಟಿಡಿದು ಕೂತಾರೆ, ಈ ಪ್ರಕರಣದ ತನಿಖೆ ಆಗಬೇಕು, ಸರ್ಕಾರ ಎಸ್ಐಟಿ ರಚನೆ ಮಾಡಬೇಕು ಅಂತ. ಎಸ್ಐಟಿ ರಚನೆ ಆಯ್ತು, ತನಿಖೆ ನಡೀತಾ ಇದೆ. ಸರ್ಕಾರಕ್ಕೆ ಸುಳ್ಳು ಮಾಹಿತಿಯನ್ನ ಕೊಟ್ಟು ಎಸ್ಐಟಿಗೆ ಒತ್ತಾಯಿಸಿದ್ದೆ ಈ ಗ್ಯಾಂಗ್. ಮಹಿಳೆಯರ ಅತ್ಯಾಚಾರ, ಹತ್ಯೆ ಅಂತ ಸುಳ್ಳುಗಳನ್ನ ಸೃಷ್ಟಿ ಮಾಡುತ್ತೆ. ಬುರುಡೆ ಗ್ಯಾಂಗ್ ಕೊಟ್ಟ ದೂರು ನೋಡಿ ಎಸ್ಐಟಿಯನ್ನ ರಚನೆ ಮಾಡಿತು ಸರ್ಕಾರ. ಆದ್ರೆ ಈಗ ಕೆದಕ್ತಾ ಹೋದ್ರೆ ಇಲ್ಲಿ ಬೆಳತಂಗಡಿ ಕೋರ್ಟ್ ನಲ್ಲಿ ದೂರು ಕೊಟ್ಟರು, ಅಲ್ಲಿಂದ ಶುರುವಾಗಿದ್ದಲ್ಲ ಈ ಪ್ರಕರಣ. ಅದಕ್ಕೂ ಹಿಂದೆ 2 ತಿಂಗಳ ಹಿಂದೆನೆ ಸುಪ್ರೀಂ ಕೋರ್ಟ್ ನಲ್ಲಿ ಪಿಐಎಲ್ ಹಾಕಿದ್ರು ಈ ಪ್ರಕರಣದಲ್ಲಿ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ. ಅಂದ್ರೆ ಈ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ನಿಂದಲೇ ಉನ್ನತ ಮಟ್ಟದ ತನಿಖೆಗೋಸ್ಕರ ಆದೇಶ ತರೋಣ ಅಂತ. ಆಗ್ಲಿಲ್ಲ, ಅದು ಚೀಮಾರಿ ಹಾಕಿ ಕಳಿಸ್ತು ಸುಪ್ರೀಂ ಕೋರ್ಟ್. ಇದು ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್, ಇದು ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್, ಇದು ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಇದು ಅಂತ ಚೀಮಾರಿ ಹಾಕಿ ಕಳಿಸುತ್ತೆ. ಅಲ್ಲಿ ಸುಪ್ರೀಂ ಕೋರ್ಟ್ ಉಗಿದು ಕಳಿಸಿದ ನಂತರ ಇಲ್ಲಿ ಬಂದು 2 ತಿಂಗಳು ಸುಧಾರಿಸಿಕೊಂಡು ಜುಲೈ 11ನೇ ತಾರೀಕು ದೂರು ಕೊಡೋದು ಚಿನ್ನಯ್ಯ. ಇಡೀ ಗ್ಯಾಂಗ್ ಕುತ್ಕೊಂಡು ಪ್ಲಾನ್ ಮಾಡುತ್ತೆ. ಇಲ್ಲಿ ಬಂದು ಒಂದು ಇನ್ನೂ ದೊಡ್ಡ ಸುಳ್ಳನ್ನ ಸೃಷ್ಟಿ ಮಾಡಿ, ದೊಡ್ಡ ಗೊಂದಲವನ್ನ ಸೃಷ್ಟಿ ಮಾಡಿ ಏನೆಲ್ಲ ರದ್ದಾಂತ ಮಾಡಿದ್ರು ಅನ್ನೋದು ಗೊತ್ತೇ ಇದೆ. ಸುಪ್ರೀಂ ಕೋರ್ಟ್ ನಲ್ಲಿ ಆದಂತಹ ಈ ಒಂದು ವಿಷಯ ಏನಿದೆ, ಇದು ಎಸ್ಐಟಿಗೂ ಗೊತ್ತಿಲ್ಲ, ರಾಜ್ಯ ಸರ್ಕಾರಕ್ಕೂ ಗೊತ್ತಿಲ್ಲ. ಅಷ್ಟು ರಹಸ್ಯವಾಗಿ ಇಡತ್ತೆ ಈ ಒಂದು ವಿಷಯವನ್ನ ಈ ಷಡ್ಯಂತ್ರ ಗ್ಯಾಂಗ್, ಈ ಬುರುಡೆ ಗ್ಯಾಂಗ್. ಆ ರಹಸ್ಯವನ್ನ ಹೊರಗೆ ತಂದಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ರಮೇಶ್ ಇದ್ದಾರೆ ಸಂಪರ್ಕದಲ್ಲಿ. ರಮೇಶ್, ಇಡೀ ರಾಜ್ಯದ ಜನರನ್ನ ಈ ಗ್ಯಾಂಗ್ ಯಾಮಾರಿಸ್ತು, ರಾಜ್ಯ ಸರ್ಕಾರವನ್ನು ಯಾಮಾರಿಸ್ತಾ ಈ ಸತ್ಯ ಏನೀಗ ಹೊರಗಡೆ ಬಂದಿದೆಯಲ್ಲ, ಇದು ಈ ಪ್ರಕರಣದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟು ಸಪೋರ್ಟಿವ್ ಆಗಿ ನಿಲ್ಲತ್ತೆ? ಯಾಕಂದ್ರೆ ಈ ಪ್ರಕರಣದಲ್ಲಿ ಏನೇನಾಗ್ತಿದೆ ನೋಡಿದೀವಿ. ಚಿನ್ನಯ್ಯನ ವಿಚಾರಣೆ ನಡೀತು, ಅರೆಸ್ಟ್ ಆಗಿದ್ದಾನೆ, ಇನ್ನು ಕೆಲವರ ವಿಚಾರಣೆ ಕೂಡ ನಡೀತು. ಎಲ್ಲಿ ತಿಮ್ಮರೋಡಿ ಜೊತೆಗೆ ಈ ಪ್ರಕರಣದಲ್ಲಿ ಷಡ್ಯಂತ್ರದಲ್ಲಿ ಭಾಗಿಯಾದವರ ಬಗ್ಗೆ ಇಲ್ಲಿ ಯಾವ ರೀತಿ ಕ್ರಮ ಆಗ್ತಾ ಇದೆ? ಬಹಳಷ್ಟು ಜನ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾದ್ರೆ ಈ ಒಂದು ಬೆಳವಣಿಗೆ ಏನಿದೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಸುದ್ದಿಯನ್ನ ಬ್ರೇಕ್ ಮಾಡ್ತಲ್ಲ, ಯಾವ ತರ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಕರಣದಲ್ಲಿ? ಖಂಡಿತ ಮೇಡ, ಅಂದ್ರೆ ಶ್ವೇತಾ, ಈ ಒಂದು ಅರ್ಜಿ, ಒಂದು ಆದೇಶ ಏನಿದೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖವಾದಂಥ ವಿಚಾರ. ಯಾಕೆಂದ್ರೆ ಈ ವಿಚಾರ ಏನಾದರೂ ರಾಜ್ಯ ಸರ್ಕಾರಕ್ಕೆ SIT ರಚನೆ ಮಾಡೋದಕ್ಕಿಂತ ಮೊದಲು ಗೊತ್ತಿದ್ದಿದ್ದೇ ಅದರಲ್ಲಿ ಯಾವುದೇ ರಾಜ್ಯ ಸರ್ಕಾರ ಆಗಲಿ, ಯಾವುದೇ ಪೊಲೀಸ್ ಇಲಾಖೆ ಆಗಲಿ ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ವಿರುದ್ಧವಾಗಿ ಯಾವುದೇ ಕೆಲಸವನ್ನ ಮಾಡೋದಿಲ್ಲ ಅನ್ನುವಂಥದ್ದು ಸಾಮಾನ್ಯವಾಗಿ ಗೊತ್ತಿರುವಂಥದ್ದು. ಈಗ ಒಂದು ವೇಳೆ ಸುಪ್ರೀಂ ಕೋರ್ಟ್ ಈ ಅರ್ಜಿಯನ್ನು ವಜಾಗೊಳಿಸಿದೆ ಅನ್ನುವಂಥದ್ದಾಗಿದ್ರೆ, ಯಾರೇ ಬಂದು ರಾಜ್ಯ ಸರ್ಕಾರದ ಮುಂದೆ ಮನವಿಯನ್ನ ಮಾಡಿ ಒಂದು ಏನೋ SITಯನ್ನು ರಚನೆ ಮಾಡಿ ಅಂತ ಮನವಿ ಮಾಡಿದ್ರು ಕೂಡ ಅದನ್ನ ಒಂದು ಪುರಸ್ಕರಿಸಿ SIT ಮಾಡುವಂತ ಕೆಲಸವನ್ನ ಈಗ ನಿಜವಾಗ್ಲೂ ಮಾಡ್ತಾ ಇರಲಿಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಒಂದು ರಾಜ್ಯ ಸರ್ಕಾರ ಇವರು ಕೊಟ್ಟಂತ ಮನವಿಯನ್ನ ಪುರಸ್ಕಾರ ಮಾಡಿ ಒಂದು ಏನಿದೆ ನೋಡ್ಬಿಡೋಣ, ಏನಿದೆ ತನಿಖೆ ಆಗ್ಲಿ ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಒಂದ್ ವೇಳೆ ಸುಪ್ರೀಂ ಕೋರ್ಟ್ ಏನಾದ್ರು ಇದರಲ್ಲಿ ಯಾವುದೇ ಉರುಳಿಲ್ಲ ಅಂದ್ರೆ 2004ರವರೆಗೆ, ಅಂದ್ರೆ 1995ರಿಂದ 2004ರವರೆಗೆ ನಾನು ಇಲ್ಲಿ ಕೆಲಸ ಮಾಡಿದ್ದೀನಿ ಅನ್ನುವಂಥದ್ದನ್ನ ಚಿನ್ನಯ್ಯ ಅದರಲ್ಲಿ ಅರ್ಜಿಯಲ್ಲಿ ಹೇಳಿಕೆಯನ್ನು ಕೊಡ್ತಾನೆ. ಇಷ್ಟು ತಡವಾಗಿ 2004 ನಂತರ ಈಗ 2025ರಲ್ಲಿ ಬಂದಿದ್ದಾನೆ ಅಂದ್ರೆ ಸುಮಾರು 21 ವರ್ಷದ ನಂತರ ಬಂದು ಈ ದೂರನ್ನ ಕೊಡ್ತಾನೆ ಅನ್ನುವಂಥದ್ದಾದ್ರೆ, ಆ ಒಂದು ಇಷ್ಟೊಂದು ತಡ ಆಗಿದ್ದಕ್ಕೆ
ಅವನ ಹತ್ರ ಯಾವುದೇ ಸಮರ್ಥನೆಗಳು ಇರಲಿಲ್ಲ. ಆ ಸಮರ್ಥನೆಗಳು ಇಲ್ಲದೆ ಇರುವಂತದ್ದನ್ನ ಸುಪ್ರೀಂ ಕೋರ್ಟ್ ಗಮನಿಸಿ ಇದರ ಹಿಂದೆ ಯಾವುದೋ ಒಂದು ದುರುದ್ದೇಶ ಇದೆ, ಅದು ಪೈಸಾ ಉದ್ದೇಶ ಇರಬಹುದು, ಅಥವಾ ಪಬ್ಲಿಸಿಟಿ ಉದ್ದೇಶ ಇರಬಹುದು, ಅಥವಾ ಪೊಲಿಟಿಕಲ್ ಉದ್ದೇಶ ಇರಬಹುದು, ಅಥವಾ ಪ್ರೈವೇಟ್ ತಮಗೆ ವೈಯಕ್ತಿಕವಾಗಿ ಅಲ್ಲಿ ಯಾರು ಆಗೋದಿಲ್ಲ ಅನ್ನುವಂತ ಕಾರಣಕ್ಕೆ ಈ ಒಂದು ರೀತಿಯಾದಂತಹ ಅರ್ಜಿಯನ್ನು ಹಾಕೊಂಡು ಬಂದಿದ್ದಾರೆ ಅನ್ನುವಂತ ಒಂದು ಪದಗಳನ್ನ ಇಲ್ಲಿ ತೀರ್ಪಿನಲ್ಲಿ ಉಲ್ಲೇಖವನ್ನ ಮಾಡಿ ಕಳಿಸ್ತಾರೆ. ಸೊ ಇಷ್ಟೆಲ್ಲ ರೀತಿ, ಯಾಕೆಂದ್ರೆ ರಾಜ್ಯ ಸರ್ಕಾರ ಒಂದು ದೊಡ್ಡ SIT ತನಿಖೆಯನ್ನ ಮಾಡಿ ಅದಕ್ಕೆ ಸಾಕಷ್ಟು ಖರ್ಚನ್ನ ಮಾಡಿ ಆ ಒಂದು ರೀತಿ ತನಿಖೆಯನ್ನ ಮಾಡ್ಲಿಕ್ಕೆ ಹೊರಟಿರುವಂತದ್ದೇನಿದೆ, ಅದರ ಹಿಂದೆ ಯಾರು ಈ ಒಂದು ಅರ್ಜಿಯನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ ಹೋದ್ರು, ಅದಾದ ನಂತರ ಮತ್ತೆ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡ್ರು, ಅದಾದ ನಂತರ ತನಿಖೆ ಆದ ನಂತರ ನಾವೆಲ್ಲ ಒಂದ್ ಕಡೆ ಗೆದ್ದು ಬಿಟ್ವಿ ಅನ್ನುವಂತ ರೀತಿ ಬೀಗಿದಂತ ಹಿಂದಿದ್ದಂತ ಗ್ಯಾಂಗ್ ಏನಿದೆ, ಇಲ್ಲಿ ನಿಜಕ್ಕೂ ಅವರು ಆಡಿರುವಂತ ಆಟಗಳು ಅನ್ನುವಂಥದ್ದು. ರಾಜ್ಯ ಸರ್ಕಾರ ಸಾಮಾನ್ಯವಾಗಿ ಈ ರೀತಿಯಾದಂತ ಈ ಅರ್ಜಿಯಲ್ಲಿ ಪ್ರತಿವಾದಿಯಾಗಿ ರಾಜ್ಯ ಸರ್ಕಾರ ಕೂಡ ಇದೆ. ಆದ್ರೆ ರಾಜ್ಯ ಸರ್ಕಾರಕ್ಕೆ ಈ ಒಂದು ಅರ್ಜಿ ಆಗ್ಲಿ ಅಥವಾ ಈ ಆದೇಶ ಆಗ್ಲಿ ಗಮನಕ್ಕೆ ಬರೋದಿಲ್ಲ. ಸುಪ್ರೀಂ ಕೋರ್ಟ್ ನಲ್ಲಿ ಸಾಮಾನ್ಯವಾಗಿ ಯಾವುದೊಂದು ಅರ್ಜಿಯನ್ನು ಹಾಕಿ ಅರ್ಜಿಯನ್ನ ಪ್ರಾಥಮಿಕವಾಗಿ ವಿಚಾರಣೆ ನಡೆಸ್ತಾರೆ. ಅದರಲ್ಲಿ ಏನಾದ್ರೂ ಉರುಳಿದ್ದು ಅದನ್ನು ಮುಂದುವರಿಬೇಕು ಅನ್ನುವಂಥದ್ದು ಇದ್ರೆ ಪ್ರತಿವಾದಿಗಳಿಗೆ ಅರ್ಜಿಯನ್ನು ಕೊಡುವಂತದ್ದು ಮತ್ತೆ ಅವರಿಂದ ಆಕ್ಷೇಪಣೆಗಳು ಪಡ್ಕೊಳ್ಳುವಂಥದ್ದು ಮಾಡ್ತಾರೆ. ಆದ್ರೆ ಆ ಹಂತಕ್ಕೆ ಈ ಅರ್ಜಿ ಹೋಗೋದೇ ಇಲ್ಲ. ಅರ್ಜಿಯನ್ನು ಹಾಕಿ ಮೊದಲನೇ ದಿನ ಏನು ಬರ್ತದೆ ಅವತ್ತೇ ಅರ್ಜಿಯನ್ನು ವಾಪಸ್ ಅಂದ್ರೆ ವಜಾ ಮಾಡಿ ಕಳಿಸ್ತಾರೆ. ಒಂದು ವೇಳೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಈ ವಿಚಾರವನ್ನು ಗೊತ್ತಿದ್ದೇ ಆದಲ್ಲಿ ಈ ಮಟ್ಟಕ್ಕೆ SIT ಮಾಡುವಂತ ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ ಅನ್ನುವಂಥದ್ದು. ಅದರಲ್ಲಿ ಕೂಡ ಹಿರಿಯ IPS ಅಧಿಕಾರಿಗಳನ್ನ ಒಳಗೊಂಡಂತೆ ಸುಮಾರು 30ಕ್ಕೂ ಹೆಚ್ಚು ಅಧಿಕಾರಿಗಳನ್ನ ಅಲ್ಲಿ ನಿಯೋಜನೆ ಮಾಡಿ SIT ಯಲ್ಲಿ ಸೇರಿಸಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಈ SIT-ಗೆ ನಿಯೋಜನೆ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದ್ದಾರೆ ಅನ್ನುವಂಥದ್ದಾದ್ರೆ ರಾಜ್ಯ ಸರ್ಕಾರಕ್ಕೂ ಕೂಡ ಈ ಒಂದು ಗ್ಯಾಂಗ್ ಮಣ್ಣೆರಚುವಂತ ಕೆಲಸವನ್ನ ಮಾಡಿರುವಂತಹದ್ದು. ಸೊ ಹಾಗಾಗಿ ಈ ಒಂದು ತನಿಖೆ ಹಂತದಲ್ಲಿ ಈಗಾದ್ರೂ ರಾಜ್ಯ ಸರ್ಕಾರ ಆಗ್ಲಿ SIT ಆಗ್ಲಿ ಈ ಒಂದು ಸುಪ್ರೀಂ ಕೋರ್ಟ್ ನ ಆದೇಶವನ್ನ ಗಂಭೀರವಾಗಿ ತೆಗೆದುಕೊಂಡು ಈ ಒಂದು ತನಿಖೆಯನ್ನು ಮುಂದುವರಿಸಬೇಕಾಗುತ್ತೆ. ಯಾರು ದೂರನ್ನ ಕೊಟ್ಟರು, ಈ ಅಂಶವನ್ನ ಯಾಕೆ ಮುಚ್ಚಿಟ್ಟುಕೊಟ್ರು, ಅವ್ರ ಹಿಂದಿದ್ದ ಉದ್ದೇಶ ಏನು, ಎಲ್ಲ ಒಂದ್ ಕಡೆ ಯಾವುದೇ ಸರ್ಕಾರ ಆಗ್ಲಿ ಯಾವುದೇ ಒಂದು ಇಲಾಖೆ ಅಥವಾ ಪೊಲೀಸ್ ಆಗ್ಲಿ ಸುಪ್ರೀಂ ಕೋರ್ಟ್ ನ ವಿರುದ್ಧವಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದಾದ್ರೆ ಅದಕ್ಕೆ ಸರಿಯಾದಂತಹ ಒಂದು ಸಮಜಾಯಿಷಿಗಳನ್ನ ಕೊಡಬೇಕಾಗುತ್ತೆ. ಅಂತಹ ಸಮಜಾಯಿಷಿಯನ್ನ ಕೊಡಬೇಕು ಅನ್ನೋದಾದ್ರೆ ಈ ದೂರನ್ನ ಕೊಟ್ಟವರ ವಿರುದ್ಧ ಏನ್ ಆಕ್ಷನ್ ಆಗುತ್ತೆ, ಯಾಕೆ ಮುಚ್ಚಿಟ್ರು, ಈ ಒಂದು ವಿಚಾರವನ್ನ ಮುಚ್ಚಿಟ್ಟು ದೂರು ಕೊಟ್ಟಿದ್ದಾರೆ ಅನ್ನುವಂತ ವಿಚಾರದಲ್ಲಿ ಅವರ ವಿರುದ್ಧ ಆಕ್ಷನ್ ಅನ್ನು ತೆಗೆದುಕೊಳ್ಳಲಿಕ್ಕೆ ಪೊಲೀಸರಿಗೆ ಅವಕಾಶಗಳಿರುವಂತದ್ದು. ಹಾಗಾಗಿ ರಾಜ್ಯ ಸರ್ಕಾರ ಕೂಡ ಈ ಒಂದು ಗ್ಯಾಂಗ್ ನ ಮನವಿಯನ್ನ ಪುರಸ್ಕರಿಸುವ ಮೂಲಕ ಈ ಒಂದು ವಿಷಯ ಗೊತ್ತಿಲ್ಲದೆ ರಾಜ್ಯ ಸರ್ಕಾರ ಕೂಡ ಎಲ್ಲ ಒಂದ್ ಕಡೆ ಎಡವಿದಂತೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಶ್ವೇತಾ, ಓಕೆ ರಮೇಶ್, ಚಿನ್ನಯ್ಯನ ವಿಚಾರಣೆ ಕಳೆದ ಹಲವು ದಿನಗಳಿಂದ SIT ನಡೆಸ್ತು, ಹಲವು ಸತ್ಯಗಳನ್ನ ಆತ ಬಾಯ್ಬಿಟ್ಟಿದ್ದಾನೆ ಅನ್ನೋ ಮಾಹಿತಿ ಕೂಡ ಸಿಕ್ತು. ಹಾಗಾದ್ರೆ ಈ ವಿಷಯವನ್ನ ಆತ ಬಾಯ್ಬಿಟ್ಟಿಲ್ವಾ, ನಾವು ಸುಪ್ರೀಂ ಕೋರ್ಟ್ ಅಲ್ಲಿ PIL ಹಾಕಿದ್ವಿ, ಹಿಂಗಾಯ್ತು ಅಂತ ಇಷ್ಟು ದಿನದ ವಿಚಾರಣೆಯಲ್ಲಿ ಈಗ ಬೇರೆ ಮ್ಯಾಜಿಸ್ಟ್ರೇಟ್ ಮುಂದೆ ಆತನ ಹೇಳಿಕೆ ದಾಖಲಾಗ್ತಾ ಇದೆ ನಿನ್ನೆ ಮತ್ತು ಇವತ್ತು. ಹಾಗಾದ್ರೆ ರಾಜ್ಯ ಸರ್ಕಾರ ಇಲ್ಲಿ ಎಡುತ್ತು ಅಂತ ಅನ್ನಿಸ್ತಾ ಇದೆಯಾ, ನಿರ್ಲಕ್ಷ್ಯ ಮಾಡ್ತು ಅಂತ ಅನ್ನಿಸ್ತಾ ಇದೆಯಾ? ಈ ಪ್ರಶ್ನೆ ನಾವು ಉತ್ತರ ಪಡ್ಕೊತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.